ನಮಸ್ಕಾರ ಎಲ್ಲರಿಗೂ. ಇದು ಜ್ಯೋತಿ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಓಪನ್ ಮಾಡಿದ್ದೀವಿ. ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮನ್ನೆಲ್ಲರೂ ಕೇಳ್ಕೊತೀನಿ. ಏನಪ್ಪ ಅಂತಂದರೆ ನನಗೆ ತುಂಬ ಹುಷಾರಿಲ್ಲ. ಸ್ವಲ್ಪ ದಿವಸ ನಾವು ಯೂಟ್ಯೂಬ್ ಚಾನಲ್ ಓಪನ್ ಓಪನ್ ಮಾಡಿಬಿಟ್ಟೇನಾಯ್ತು, ಫೋನು ಪಟ್ಟತ್ತ ಕೆಳಗಡೆ ಬಿದ್ದು ಹೊಡೆದಾಯ್ತು. ಫೋನ್ ತಗೊಳಕ್ಕಾಗಿಲ್ಲ. ಪುನಃ ಈಗ ಒಂದೂವರೆ ವರ್ಷ ಬಿಟ್ಟು ಪುನಃ ಈ ಫೋನ್ ತಗೊಂಡು ನಾವು ಈಗ ಇವತ್ತಿಂದ ಒಂದು ಶುಕ್ರವಾರ ಆಗದೆ ಒಂದು ದೇವ್ರಿಗೊಂದು ಪೂಜೆ ಮಾಡಿ ದೇವ್ರನ್ನ ಒಂದು ಬೇಡ್ಕೊಂಡು ಒಂದು ಒಳ್ಳೇದಾಗಲಿ ಇದರಲ್ಲಿ ಅಂದ್ಬಿಟ್ಟು ಬೇಡ್ಕೊಂಡು ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀವಿ. ಎಲ್ಲರೂ ಒಂದು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನನಗೆ ಏನಂತಂದರೆ ಏನಪ್ಪ ಬೆಟ್ಟ ಹಾಕೊಂಡಾಳ ಅಂತಂದರೆ ನನಗೆ ಫೈನಲ್ ಬೋರ್ಡ್ ಆಪ್ರೇಷನ್ ಆಗಿದೆ. ಬೆಂಗಳೂರು ನಿಮ್ಮಾನ್ಸು ಎಷ್ಟು ಜನ ಗೊತ್ತಿದೆ ಗೊತ್ತಿಲ್ಲ. ನಿಮ್ಮಾನ್ಸಲ್ಲಿ ನನಗೆ ಆಪ್ರೇಷನ್ ಆಗಿದ್ದು ಆಗಿ 2 ವರ್ಷ ಮುಗಿದ್ರು ನನಗೆ ಹಿಂದ್ಗಡೆ ಬೆನ್ನಲ್ಲಿ ಪೂರ್ತಿ ಸ್ಕ್ರೂ ಮತ್ತು ರಾಡ್ ಹಾಕಿದ್ದಾರೆ. ಏನು ನನಗೆ ಕೆಲಸ ಮಾಡೋಕ್ಕಾಗಲ್ಲ. ನಮ್ಮದು ಊರು HD ಕೋಟೆ, ಮೈಸೂರು ತಾಲೂಕು HD ಕೋಟೆ. ಲಾಸ್ಟಿಗೆ ಅಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದೆ ನಾನು ಇರೋ ಟೈಮಲ್ಲಿ. ಈಗ ನನಗೆ ಕೂಲಿ ಕೆಲಸ ಯಾವುದು ಮಾಡೋಕ್ಕಾಗಲ್ಲ. ಫಸ್ಟು ಮಾಡ್ತಿದ್ದೆ, ಈಗ ಯಾವುದು ಮಾಡೋಕ್ಕಾಗಲ್ಲ. ಯಾಕಂತಂದರೆ ನಮ್ಮ ಹಳ್ಳಿ ಕೆಲಸ ಗೊತ್ತಲ್ಲ ನಿಮಗೆ, ಒಂದು ಭಾರ ಎತ್ತದು, ಕೆಳಗಡೆ ಬುಗ್ಗಿ ಒಂದು ಕಳೆ ಕೀಳೋದು, ಭಾರ ಎತ್ತದು, ಈ ಥರ ಎಲ್ಲ ಇರ್ತದೆ. ಅದು ನನಗೆ ಮಾಡೋಕ್ಕಾಗಲ್ಲ. ಲಾಸ್ಟಿಗೆ ಬೆಂಗಳೂರು ಆಪ್ರೇಷನ್ ಆಗಿ ಲಾಸ್ಟ್ಗೆ ಅವ್ರನ್ನ ಜೊತೆ ಜರ್ನಿ ಎಲ್ಲ ಮಾಡೋ ಬರೋದು ಅಂತ ಹೇಳಿ ಲಾಸ್ಟ್ಗೆ ಈಗ ಬೆಂಗಳೂರಲ್ಲೇ ಇದ್ದೀನಿ. ಬೆಂಗಳೂರಲ್ಲಿ ತಮ್ಮ ಇದೆ ಸೂಪರ್ ಮಾರ್ಕೆಟಲ್ಲ, ಅವನ ಅಂತ ನಾನು ಇಲ್ಲೇ ಇದ್ದೀನಿ. ಇಲ್ಲೇ ಇದ್ದೆ. ಅವ್ನು ಚಿಕ್ಕದನ್ನು ಕೆಲಸ ಮಾಡೋ ಟೈಮಲ್ಲಿ ಹೆಂಗೆ ಅಡ್ಜಸ್ಟ್ ಹಾಕಿ ಹೋಯ್ತಾವೆ. ಇನ್ನೊಂದು ಏನ ಅಂತಂದರೆ ಜಾಸ್ತಿ ನನಗೆ ಆಗ ಚಿಕ್ಕವಳು ಇರೋ ಟೈಮಲ್ಲಿ ಅಪ್ಪ ನಮ್ಮನ್ನ ನೋಡಲಿಲ್ಲ. ಅಪ್ಪನ ಇಬ್ಬರೇ ಹೇಳ್ತಾರೆ, ಅಪ್ಪ ನಮ್ಮನ್ನ ನೋಡಲಿಲ್ಲ. ಅಮ್ಮ ಒಬ್ಬರೇ ಕೂಲಿ ಕೆಲಸ ಮಾಡಿ ನಾವು 4 ಜನ ಮಕ್ಕಳು, ನಾನೇ ದೊಡ್ಡವಳು, 2 ತಂಗಿರೋ, ಒಬ್ಬ ತಮ್ಮ. ಲಾಸ್ಟಿಗೆ ನನಗೆ ಒಂದು ತಿನ್ನಕ್ಕೆ ನಮಗೆ ಉಣ್ಣಕ್ಕೆ ಆಯ್ತಿದ್ದಿಲ್ಲ. ಅವಾಗ ಏನು ಮಾಡಿದ್ರು, ಅಮ್ಮ ನನ್ನನ್ನು ಕೂಲಿ ಕೆಲಸಕ್ಕೆ ಕರ್ಕೊಂಡಿದ್ರು, ಜಮೀನು ಕೆಲಸಕ್ಕೆ, ಬೇರೆಯವ್ರ ಕೆಲಸಕ್ಕೆ, ಜಮೀನು ಕೆಲಸಕ್ಕೆ. ಲಾಸ್ಟಿಗೆ ಅಲ್ಲಿ ಸಕ್ಕದು ಭಾರ ಒರೆಸೋದು, ತಲೆ ಮೇಲೆ ಒಂದು ಮಣ್ಣು ಒರೆಸೋದು, ಗೊಬ್ಬರ ಒರೆಸೋದು, ಏನೇನೋ ಜಮೀನು ಕೆಲಸ ಇರ್ತೀವಲ್ಲ, ಸಕ್ಕತ್ತು ಭಾರ ಕಲ್ಲು ಎಲ್ಲ ಒರೆಸೋದು. ಚಿಕ್ಕವಳಿರೋ ಟೈಮಲ್ಲೇ ನಾನು ಸಕ್ಕತ್ತು ಕಷ್ಟಪಟ್ಟಿದ್ದೀನಿ. ಕಷ್ಟಪಟ್ಟು ಲಾಸ್ಟಿಗೆ ಈಗ ಇನ್ನೊಂದು ಈ ಆಪ್ರೇಷನ್ ಆಗಿದ್ದು ಬೇರೆ ಪ್ರಾಬ್ಲಮ್ಮು. ಇನ್ನೊಂದು ಇದು ನನಗೆ ಚಿಕ್ಕ ಏಜಲ್ಲಿ ಜಾಸ್ತಿ ಕೆಲಸ ಮಾಡಿದ್ದರಿಂದ ನನಗೆ ತಲೆ ಮತ್ತು ಕತ್ತು ಇವೆಲ್ಲ ಸಕ್ಕ ತೊಂದರೆ ಇದೆ. ನನಗೆ ಸಕ್ಕ ತೊಂದರೆ ಆಗಿ ನನಗೆ ಎಲ್ಲ ಒಂದೊಂದು ಭಾಗ ಆಗಿ ಊದಾಗಿ ಎಲ್ಲ ಬರ್ತವೆ. ತುಂಬ ಊದಾಗಿ ಬರ್ತದೆ. ಎಳ್ತಾ ಬರುತ್ತೆ ಪೂರ್ತಿ. ಒಂದಿಷ್ಟು ಪಾತ್ರೆ ಹೊಡೆದ್ರೆ ಎಳ್ತಾ ಬರೋದು, 2 ಬಟ್ಟೆ ಹೊಡೆದ್ರೆ ಎಳ್ತಾ ಬರೋದು. ಆಮೇಲೆ ಈಗ ಏನು ನನಗೆ ಪರಿಸ್ಥಿತಿ ಅಂತಂದರೆ ಬೊಗ್ಗಿ ನನಗೆ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ಈಗ ನಮ್ಮ ಹಳ್ಳಿಲಿ ಕೆಲಸ ಇರ್ತಲ್ಲ, ಫಸ್ಟ್ ಮಾಡ್ತಿದ್ದ ಥರ ಮಾಡೋಕ್ಕಾಗಲ್ಲ. ಪೂರ್ತಿ ಭಾರ ಎತ್ತದಾಗಲಿ, ತಲೆ ಮೇಲೆ ಹೊರೋದಾಗಲಿ, ನಮ್ಮ ಹಳ್ಳಿ ಕಡೆ ಕೆಲಸ ನಿಮ್ಗೆ ಗೊತ್ತಲ್ಲ, ಅದು ಮಾಡೋಕ್ಕಾಗಲ್ಲ. ನಾನು ಇರೋದಿಗೆ ಬೆಂಗಳೂರಲ್ಲಿ, ತಮ್ಮ, ನಾನು ಮತ್ತು ನನ್ನ ಮಗನಿಗೆ. ಹಂಗಾಗಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನನ್ನದೇ ಅಂತ ನಮಗೊಂದು ಬದುಕಾಗಿ ಈಗಿನ ಕಾಲದಲ್ಲಿ ಯಾರು ನೋಡಲ್ಲ. ಅವ್ರವ್ರದ್ದು ಜೀವನ ಆಗಂಟ ನಮ್ಮನ್ನ ನಾವು ನೋಡ್ತಾರೆ, ಆಚೆಗೆ ನಮ್ಮನ್ನ ನೋಡಲ್ಲ ಅವರು. ಮಗ ಚಿಕ್ಕವನು, ಈಗ ಮಗನಿಗೆ 13 ವರ್ಷ. ಈ ಜೂನ್ 26 ಇತ್ತಲ್ಲ, ಒಂದೂವರೆ ತಿಂಗಳಾಯಿತು ಇಲ್ಲಿಗೆ. ಅವನಿಗೆ 13 ವರ್ಷ ಆಯಿತು, ನನಗೆ 35 ವರ್ಷ. ಹಾಗಾಗಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಮ್ಮದೇ ಅಂತ ಇರೋಕ್ಕಾಗಲ್ಲ. ಇನ್ನೊಂದು ಏನಂತಂದರೆ ಯಜಮಾನ್ರು ಬಿಟ್ಬಿಟ್ರು. ಹೇಳೋಕ್ಕೆ ಟೆನ್ಷನ್ ಆಗುತ್ತೆ. ಅವರು ಬಿಟ್ಬಿಟ್ಟು 4 ವರ್ಷ ಆಯಿತು. ಅವ್ರು ಬಿಟ್ಟಾದ್ಮೇಲೆ ನನಗೆ ಆಪ್ರೇಷನ್ ಆಗಿದ್ದು. ಏನಾದ್ರು ನಾವು ಏನಾರು ಒಂದು ಮಾಡಬೇಕು ಅನಿಸ್ತದಲ್ಲ, ನಮ್ಮ ಕೈಲಿ ಅದು ಯಾವುದು ಮಾಡೋಕ್ಕಾಗಲ್ಲ. ನಮ್ಮೂರಲ್ಲೇ ನಮ್ಮ ಒಂದು ಚಿಕ್ಕ ಮನೆ ಇದೆ, HD ಕೋಟೆಲ್ಲೇ ಮನೆ ಇದೆ, ಒಂದು ಚಿಕ್ಕದಾಗಿ. ಆ ಮನೇಲೇ ಏನಾದರೂ ಒಂದು ಮಾಡೋ ಒಂದು ಕೂಲಿ ಕೆಲಸ ಅಂತ ನನಗೆ ಏನು ಡಾಕ್ಟ್ರ್ ಆಪ್ರೇಷನ್ ಟೈಮಲ್ಲಿ ನನಗೆ ಹೇಳ್ಬಿಟ್ರು, ನನಗೆ ಯಾವುದು ಮಾಡೋಕ್ಕಾಗಲ್ಲ, ಕೆಲಸಗಳು ಭಾರ ಇರ್ತದು. ಫಸ್ಟೇ ಹೇಳ್ಬಿಟ್ರು ನನಗೆ ಯಾವುದು ನಿಮ್ಮಲ್ಲಿ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಏನಾದ್ರು ನಾನು ಮಾಡಬೇಕಲ್ವ. ಇನ್ನೊಂದು ಏನಾರು ಮಾಡೋಕ್ಕೆ ನಾನು ಓದಿಲ್ಲ, ಚೂರು ನಾನು ಓದಿಲ್ಲ. ಯಾಕಂದರೆ ಆಗ ಓದೋ ಟೈಮಲ್ಲೇ ನಾನು ಕೂಲಿ ಕೆಲಸ ಮಾಡಿ 7 ವರ್ಷಕ್ಕೆ ನಾನು ಕೂಲಿ ಕೆಲಸಕ್ಕೆ ಹೋಗಿದ್ದೆ ಅಮ್ಮನ ಜೊತೆಗೆ. 2 ತಂಗಿಯರು, ಒಬ್ಬ ತಮ್ಮನ ಸಾಕ್ಬೇಕಂದ್ರೆ ನಮಗೆ ಆ ಟೈಮಲ್ಲಿ ಇರೋಕ್ಕೆ ಮನೆ ಇಲ್ಲ, ತಿನ್ನೋಕ್ಕೆ ಊಟ ಇಲ್ಲ, ಯಾವುದೂ ಇದ್ದಿದ್ದಿಲ್ಲ ನಮಗೆ. ಚಿಕ್ಕ ಏಜಿಂದನೇ ನನಗೆ ಕಷ್ಟ. 7 ವರ್ಷದಿಂದನೇ ನನಗೆ ಕಷ್ಟ. ಕೂಲಿ ಕೆಲಸ ಮಾಡೋದು, ಮಣ್ಣು ಹೊರೋದು, ಗೊಬ್ಬರ ಹೊರೋದು, ಇದೇ ಕೆಲಸ ನನಗೆ. ಲಾಸ್ಟಿಗೆ ಹಂಗಾಗಿ ಈಗೂ ನನಗೆ ನೆಮ್ಮದಿಲ್ಲ. ಈಗೂ ನನಗೆ ಒಂದು ಚಿಕ್ಕದಾಗ ಒಂದು ಗುಡಿಸ್ಲಿದೆ, ಆ ಗುಡಿಸಲಿ ಕರ್ಕ ನನ್ನ ಮಗನ ಜೀವನ ಮಾಡೋಕ್ಕಾಯ್ತದೆ. ಇನ್ನೊಂದು ನನಗೆ ಹಳ್ಳಿಲಿ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಭಾರ ಎತ್ತದಾಗಲಿ ಒಂದು ಯಾವ ಕೆಲಸನೂ ನಾನು ಮಾಡೋಕ್ಕಾಗಲ್ಲ. ಕೆಳಗಡೆ ಮಲ್ಕೊಳ್ಳೋದು, ಕೆಳಗಡೆ ಕೂತ್ಕೊಳ್ಳೋದು, ಈ ಕತ್ತು ಸಡನ್ನ ತಿರುಗಿ ನೋಡೋದು, ಈ ತಲೆ ಮೇಲೆ ಭಾರ ಇಡೋದು, ಜೋರಾಗಿ ನಡೆಯೋದು, ಯಾವುದು ನನಗೆ ಮಾಡೋಕ್ಕಾಗಲ್ಲ. ಬೆನ್ನು ಪೂರ್ತಿ ನನಗೆ ಸ್ಕ್ರೂ ಮತ್ತು ರಾಡಾಕರ. ನನಗೆ ಆಪ್ರೇಷನ್ ಆಗಿದ್ದು ಬೆಂಗಳೂರು ನಿಮ್ಮಾನ್ಸಲ್ಲೇ ಆಪ್ರೇಷನ್ ಆಗಿದ್ದು ನನಗೆ. ಅವ್ರು ಆಗೋ ಟೈಮಲ್ಲಿ ಹೇಳಿದರು, ಈ ಥರ ಎಲ್ಲ ಇದೆ, ತುಂಬ ಕ್ರಿಟಿಕಲ್ ಆಪ್ರೇಷನ್ ಮಾಡಿದ್ರು ಇದು ತುಂಬ ತೊಂದರೆ ಆಗಿದೆ, ನೋಡ್ಕೊಂಡು ಇರಬೇಕು ಅಂತ ಹೇಳಿದರು. ಈಗ ನಮಗೆ ಅಂತ ಒಂದು ಜೀವನ ಬೇಕಲ್ವ. ಎಷ್ಟು ದಿನ ಯಾರು ನೋಡ್ತಾರೆ? ಯಾರು ನೋಡಲ್ಲ.
ಅದಕ್ಕೆ ನಮ್ಮದು ನನ್ನ ಕೈಯಾರ ನಾನು ಏನಾರ ಒಂದು ಸಂಪಾದನೆ ಮಾಡಬೇಕು, ನನ್ನ ಕೈಯಾರ ನಾನು ಏನಾರ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಏನು ನನಗೆ ಮಾಡೋಕ್ಕಾಯ್ತಲ್ಲ. ಯಾವ್ದಾರ ಒಂದು ಚಿಕ್ಕ ಪುಟ್ಟ ಹೋಗೋದು ಮಾಡವಂದ್ರೆ ನಾನು ಓದಿಲ್ಲ. ಅದಕ್ಕೆ ಎಲ್ಲ ಯೂಟ್ಯೂಬ್ ಚಾನಲ್ ನೋಡೋ ಟೈಮಲ್ಲಿ ನಾನು ಒಂದು ಏನಾರ ಮಾಡಬೇಕು ಅಂತ ನನಗೆ ಸಖತ್ ಆಸೆ. ಆದರೆ ನನಗೆ ಏನು ಮಾಡೋಕ್ಕೂ ಗೊತ್ತಾಗಲ್ಲ. ಅದಕ್ಕೆ ಈಗ ನನ್ನ ಮಗನ ಸಪೋರ್ಟ್ ತಗೊಂಡು ಇದು ಮಾಡಿ ಒಂದು ನೋಡೋದ ಏನಾಗ್ತಿದೆ ಮುಂದೆ ಅಂತ ನಾನು ತುಂಬ ಇದು ಮಾಡ್ತಿದ್ದೀನಿ. ನನ್ನ ಮಗನ ಕರೆದು ಅವನ್ನ ಪರಿಚಯ ಮಾಡಿಕೊಡ್ತೀನಿ. ನನ್ನ ಮಗನ ಬಾ ಗಗನ, ಗಗನ್ ಬಾ. ಇವನೇ ನನ್ನ ಮಗ, 13 ವರ್ಷ ಈಗ ಇವನಿಗೆ. ಮಾತಾಡಿ, ಏನು ಮಾತಾಡ್ತೀನಿ ಮಾತಾಡಿ. ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಸ್ಕೊಡಿ. ನಮ್ಮ ಮಗನಿಗೆ ತುಂಬ ಹುಷಾರಿಲ್ಲ, ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಆಗಿದೆ. ಎಲ್ಲರೂ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ ನಮಗೆ, ಅಷ್ಟೇ ನಾನು ಕೇಳ್ಕೊಳ್ಳೋದು, ಬೇರೆ ಏನೂ ಇಲ್ಲ. ಎಲ್ಲರೂ ಯೂಟ್ಯೂಬ್ ಚಾನಲ್ ನೋಡ್ತೀನಿ, ಎಷ್ಟೋ ಜನ ಮಾಡ್ತಾರೆ. ನಮ್ಮತ್ತೆ ಹೆಣ್ಮಕ್ಳು ಕೈಲಾಗದರೆ ಹೆಣ್ಮಕ್ಳೆಲ್ಲ ಮಾಡ್ತಾರೆ. ಅದರಲ್ಲಿ ಒಬ್ಬಳು ನಾನೊಬ್ಬಳು. ನನಗೂ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಒಂದು ಏನಾರು ಒಂದು ಮಾಡೋಕ್ಕೆ ನಮ್ಮ ಕೈಲಿ ಆಗೋದಿಲ್ವಲ್ಲ. ದೇವರು ಒಂದು ಉಸಿರು ಕೊಟ್ಬಿಟ್ಟಿದ್ದಾನೆ. ಕೆಲವು ಟೈಮಲ್ಲಿ ಇರೋಕ್ಕೂ ಆಗಲ್ಲ ಅನಿಸ್ಬಿಡ್ತದೆ. ಆ ಟೈಮಲ್ಲಿ ಯಾವಾಗಲೂ ನನಗೆ ಮಾತ್ರೆಯಲ್ಲಿ ಔಷಧಿ ನೀಟಾಗಿ ಇರಬೇಕು. ಯಾವ ಕೆಲಸನಷ್ಟು ನಾನು ಮಾಡೋಕ್ಕಾಗಲ್ಲ. ಇನ್ನೊಂದು ಸೊಂಟಗೂ ಕೂಡ ಬೆಟ್ಟಿದೆ ಒಂದು. ಇಲ್ಲಿ ಎನಿ ಟೈಮ್ ನಾನು ಎಲ್ಲರೂ ಜರ್ನಿ ಮಾಡಿದ್ರೆ ಹಾಕೊಳ್ಳೇಬೇಕು. ಅಷ್ಟು ಜರ್ನಿ ಮಾಡೋಕ್ಕೂ ಆಗಲ್ಲ. ಅಕಸ್ಮಾತ್ ಮಾಡಲೇಬೇಕು ಅಂತಂದರೆ ಬೆಟ್ಟ ಹಾಕೊಳ್ಳೇಬೇಕು. ಇದು ನನಗೆ ಕೆಲವು ಟೈಮಲ್ಲಿ ತುಂಬ ನೋವು ಬರೋ ಟೈಮಲ್ಲಿ ಹಾಕಬೇಕು. ಈ ಕತ್ತು ನೋವು ಬರೋ ಟೈಮಲ್ಲಿ ತಲೆ ಎಳ್ತಾ ಬರುತ್ತೆ. ಎಳ್ತಾ ಬರೋ ಟೈಮಲ್ಲಿ ಕೈಗಳು ಕೂಡ ಎಳ್ತಾ ಬರುತ್ತೆ. ನನಗೆ ಯಾವುದೇನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಇದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ನೋಡೋದ ಶ್ರೀರಾಮನ ನಂಬಿದ್ದೀನಿ, ಗಣಪತಿ ನಂಬಿದ್ದೀನಿ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಜಾಸ್ತಿ ಉದ್ದ ವಿಡಿಯೋವಾದರೂ ಕೂಡ ನಿಮ್ಗೆ ಅಷ್ಟು ನೋಡೋಕ್ಕೆ ಇಷ್ಟ ಆಗಲ್ಲ. ಚಿಕ್ಕದಾಗಿ ನಾನು ನಿಮಗೊಂದು ಪರಿಚಯ ಮಾಡ್ಕೊತಿದ್ದೀನಿ. ಒಂದು ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊತೀನಿ. ಇವತ್ತು ಶುಕ್ರವಾರ ಆಗಿದೆ. ಶುಕ್ರವಾರ ದಿನ ಶ್ರೀರಾಮನ ಪೂಜೆ ಮಾಡಿ, ಗಣಪತಿ ಪೂಜೆ ಮಾಡಿ ಎಲ್ಲರಿಗೂ ಒಂದೊಂದು ಪರಿಚಯ ಮಾಡ್ಕೊತಿದ್ದೀನಿ. ಒಂದು ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನ ಕೇಳ್ಕೊತೀನಿ ಅಷ್ಟೇ. ಎಲ್ಲರಿಗೂ ಧನ್ಯವಾದಗಳು. ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಒಂದು ಸಪೋರ್ಟ್ ಮಾಡಿ. ಧನ್ಯವಾದ.